ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನಿವತ್ತು ಈಸಿಯಾಗಿರೋ ಒಂದು ಟಿಫನ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಇದು ವೆರಿ ಸಿಂಪಲ್, ಇನ್ಸ್ಟಂಟಾಗಿ ಮಾಡ್ಕೊಳ್ಳೋಂಥ ರೆಸಿಪಿ. 3 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ಪು ಬಾಂಬೆ ರವೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಮ್ಸ್ ಇಲ್ಲದೆ ಇರೋ ಥರ ಜಾಸ್ತಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಲಮ್ಸ್ ಬರಲ್ಲ. ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಇದು. ನೀವೆಲ್ಲರೂ ಟ್ರೈ ಮಾಡಿ ಒಂದ್ಸಲ. ಇದು ಹೇಗೆ ಮಾಡೋದು ಅಂತ ನೋಡೋಣ ಇವಾಗ. ರೆಡಿ ಮಾಡಿ ಇಟ್ಕೊಂಡಿರೋಂಥ ಬ್ಯಾಟರ್ನ ಹಂಚಿನ ಮೇಲೆ ನೀಟಾಗಿ ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಕೈ ಸಹಾಯದಿಂದನೇ ನಾನು ಒಂದು ಕಡೆಯಿಂದ ಸ್ಪ್ರೆಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ನಿಮ್ಮ ಕೈಯಿಂದ ಮಾಡೋಕ್ಕಾಗಲ್ಲ ಅಂತ ಅಂದರೆ, ನಿಮಗೆ ಅಷ್ಟೊಂದು ಅಭ್ಯಾಸ ಇಲ್ಲ ಅನ್ನೋಂಗಿದ್ರೆ ಸೌಟಿಂದನೇ ತೊಗೊಂಡು ಸೌಟಿಂದನೇ ನಾವು ದೋಸೆ ಹೇಗೆ ಹಾಕ್ಕೋತೀವಿ ಆ ಥರ ಹಾಕ್ಕೋಬೋದು. ಬಟ್ ಬ್ಯಾಟರ್ನ ಸ್ವಲ್ಪ ದೋಸೆ ಕನ್ಸಿಸ್ಟೆನ್ಸಿಗೆ ತೊಗೋಬೇಕು. ನಾನು ದೋಸೆಗಿಂತ ಸ್ವಲ್ಪ ಗಟ್ಟಿಯಾಗಿ ತೊಗೊಂಡಿದ್ದೀನಿ ನನ್ನ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ. ಇದು ನೀಟಾಗಿ ಆಗುತ್ತೆ ರೆಸಿಪಿ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಚಟ್ನಿ ಜೊತೆನೂ ಸರ್ವ್ ಮಾಡ್ಕೊಬೋದು, ಸಾಂಬಾರು ಜೊತೆನೂ ಸರ್ವ್ ಮಾಡ್ಬೋದು. ನಿಮ್ಗೇನು ಇಷ್ಟ ಆಗುತ್ತೆ ಅದ್ರ ಜೊತೆ ತಿನ್ಬೋದು. ತುಪ್ಪ ಹಾಕ್ಕೊಂಡು ತಿನ್ಬೋದು, ತುಪ್ಪ ಮತ್ತು ಜೋನಿ ಬೆಲ್ಲದ ಜೊತೆ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಮಾರ್ನಿಂಗ್ ಟಿಫನ್ ಮಾಡೋಕ್ಕೆ ಏನು ಪ್ರಿಪೇರ್ ಮಾಡದೇ ಇದ್ದಾಗ ಈ ರೆಸಿಪಿನ ಒಂದು 15 ಮಿನಿಟ್ಸಲ್ಲಿ ರೆಡಿ ಮಾಡ್ಕೋಬೋದು. ಆವಾಗ ತಾನೇ ನಾವು ಎದ್ದು ಏನು ಟಿಫನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆವಾಗ ಒಂದು 15 ಮಿನಿಟ್ಸಲ್ಲಿ ಗೋಧಿ ಹಿಟ್ಟು ರವೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದು, ತವಾದಲ್ಲಿ ಹಾಕಿ ಮಾಡೋದು. ಈಸಿಯಾಗಿ ಮಾಡ್ಕೋಬೋದು. ನೀವೇ ನೋಡಿದ್ರಿ ಇವಾಗ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಪೇಪರ್ ಥರ ಬರುತ್ತೆ ಅದು, ನಾವು ಹೇಗೆ ಮಾಡ್ಕೊತೀವೋ ಆಗ ಬರುತ್ತೆ. ನೀವೊಂದ್ಸಲ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಎಲ್ಲರಿಗೂ.